ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸುಸ್ವಾಗತ. ಬನ್ನಿ, ಇವತ್ತು ನಾವು ಅಮೆರಿಕದ ಇತಿಹಾಸದಲ್ಲೇ ಒಂದು ದಂತಕಥೆಯಾಗಿ ಉಳಿದುಹೋದ, ಇದುವರೆಗೂ ಬಗೆಹರಿಯದ ಒಂದು ನಿಗೂಢ ರಹಸ್ಯದ ಆಳಕ್ಕೆ ಇಳಿಯೋಣ. ಹೇಗೆ ಒಬ್ಬ ವ್ಯಕ್ತಿ ಒಂದು ವಿಮಾನವನ್ನೇ ಹೈಜಾಕ್ ಮಾಡಿ $2 ಲಕ್ಷ ದೊಡ್ಡ ಮೊತ್ತದ ಹಣ ಪಡ್ಕೊಂಡು ಆಮೇಲೆ ಸಂಪೂರ್ಣವಾಗಿ ಗಾಳಿಯಲ್ಲಿ ಮಾಯವಾದ? ಹೌದು, ಇದೇ ಪ್ರಶ್ನೆ ಇವತ್ತಿಗೂ ಎಲ್ಲರನ್ನೂ ಕಾಡ್ತಾ ಇರೋದು. ಮೊದಲು ಆ ದಿನಸಂಜೆ ನಿಜಕ್ಕೂ ಏನಾಯ್ತು ಅಂತ ಒಂದ್ಸಲ ನೋಡೋಣ. ಪೋರ್ಟ್ಲ್ಯಾಂಡಿಂದ ಸಿಯಾಟಲ್ಗೆ ಕೇವಲ ಒಂದು ಅರ್ಧ ಗಂಟೆಯ ಪ್ರಯಾಣ, ಅದು ಹೇಗೆ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದ, ಇತಿಹಾಸದ ಪುಟಗಳಲ್ಲಿ ಸೇರಿಹೋದ ಒಂದು ಹೈಜಾಕ್ ಆಗಿ ಬದಲಾಯಿತು. ನಮ್ಮ ಕತೆ ಶುರುವಾಗೋದು ನವೆಂಬರ್ 24, 1971. ಡ್ಯಾನ್ ಕೂಪರ್ ಅಂತ ತನ್ನ ಹೆಸರು ಹೇಳ್ಕೊಂಡ ಒಬ್ಬ ವ್ಯಕ್ತಿಯಿಂದ. ನೋಡೋದಕ್ಕೆ ಅವನು 40ರ ಆಸುಪಾಸಿನ ತುಂಬಾನೇ ಸಭ್ಯನಾಡಿ ಕಾಣೋ ಒಬ್ಬ ಬಿಸ್ನೆಸ್ ಮ್ಯಾನ್ ಅಷ್ಟೇ. ಆದರೆ ಅವನು ಫ್ಲೈಟ್ ಅಟೆಂಡೆಂಟ್ಗೆ ಕೊಟ್ಟ ಒಂದು ಚೀಟಿ ಎಲ್ಲರನ್ನೂ ಬೆಚ್ಚಿಬೀಳಿಸಿತ್ತು. ಅದರಲ್ಲಿ ಬರೆದಿತ್ತು, ಮಿಸ್, ನನ್ನ ಬ್ರೀಫ್ ಕೇಸ್ನಲ್ಲಿ ಬಾಂಬ್ ಇದೆ, ದಯವಿಟ್ಟು ನನ್ನ ಪಕ್ಕ ಬಂದು ಕೂತ್ಕೊಳ್ಳಿ ಅಂತ. ಅವಳು ಪಕ್ಕ ಬಂದ ಮೇಲೆ ಬ್ರೀಫ್ ಕೇಸ್ ಓಪನ್ ಮಾಡಿ ಬಾಂಬ್ ತೋರಿಸಿದ ಕೂಪರ್ ತನ್ನ ಬೇಡಿಕೆಗಳನ್ನ ಒಂದೊಂದಾಗೆ ತುಂಬಾನೇ ಶಾಂತವಾಗಿ, ಸ್ಪಷ್ಟವಾಗಿ ಹೇಳಿದ. ಅವನಿಗೆ ಬೇಕಾಗಿದ್ದು ಗುರುತು ಮಾಡದ $20 ನೋಟುಗಳಲ್ಲಿ $2 ಲಕ್ಷ ಹಣ, 4 ಪ್ಯಾರಾಚೂಟ್ಗಳು ಮತ್ತು ಸಿಯಾಟಲ್ನಲ್ಲಿ ಇಂಧನ ತುಂಬಿಸೋಕೆ ಒಂದು ಫ್ಯೂಯಲ್ ಟ್ರಕ್. ಪ್ರಯಾಣಿಕರ ಜೀವ ಮತ್ತು ಏರ್ಲೈನ್ನ ಗೌರವದ ಪ್ರಶ್ನೆ ಬಂದಾಗ ಏರ್ಲೈನ್ನ ಅಧ್ಯಕ್ಷರು ಅವನ ಎಲ್ಲಾ ಬೇಡಿಕೆಗಳಿಗೆ ಒಪ್ಪಿಕೊಳ್ಳಲೇಬೇಕಾಯಿತು. ಸರಿ, ಸಿಯಾಟ್ಲ್ನಲ್ಲಿ ಹಣ 6 ಪ್ಯಾರಾಶೂಟ್ಗಳನ್ನು ಕೊಟ್ಟ ನಂತರ ಎಲ್ಲ ಪ್ರಯಾಣಿಕರನ್ನ ಬಿಡುಗಡೆ ಮಾಡಲಾಯಿತು. ಆಮೇಲೆ ಆ ವಿಮಾನ ಮತ್ತೆ ರಾತ್ರಿಯ ಕತ್ತಲಲ್ಲಿ ಆಕಾಶಕ್ಕೆ ಹಾರಿತು. ಈಗ ಬರೋಣ ಈ ಇಡೀ ಯೋಜನೆಯ ಅತ್ಯಂತ ರೋಚಕ ಮತ್ತು ಧೈರ್ಯದ ಭಾಗಕ್ಕೆ, ಅವನ ಎಸ್ಕೇಪ್. ಕೂಪರ್ ಪೈಲಟ್ಗಳಿಗೆ ವಿಮಾನವನ್ನ ಆದಷ್ಟು ಕೆಳಗೆ ನಿಧಾನವಾಗಿ ಹಾರಿಸೋಕೆ ಹೇಳಿದ. ಆಮೇಲೆ ಅವನು ಮಾಡಿದ್ದು ಹಿಂದೆಂದೂ ಯಾರೂ ಊಹಿಸದಿದ್ದ ಒಂದು ಕೆಲ್ಸ. ಬೋಯಿಂಗ್ 727 ವಿಮಾನದ ಹಿಂಭಾಗದ ಮೆಟ್ಟಿಲುಗಳನ್ನ ಕೆಳಗೆ ಇಳಿಸಿ ರಭಸವಾಗಿ ಬೀಸುತ್ತಿದ್ದ ಬಿರುಗಾಳಿಯ ಮಧ್ಯೆ ಕಡುಕತ್ತಲಲ್ಲಿ ಆಕಾಶದಿಂದ ಧುಮುಕಿದ. ಅವನು ಜಿಗಿದ ಎತ್ತರ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ. ಸುಮಾರು 10,000 ಅಡಿ ಎತ್ತರದಿಂದ. ಕೊನೆಗೆ ವಿಮಾನ ರೆನೋದಲ್ಲಿ ಲ್ಯಾಂಡ್ ಆದಾಗ ಅಧಿಕಾರಿಗಳು ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಅವರಿಗೆ ಹೆಚ್ಚಿನ ಸಿಗ್ಲಿಲ್ಲ. ಕೇವಲ ಒಂದು ಕಪ್ಪು ಟೈ, ಅದರ ಕ್ಲಿಪ್, 66 ಗುರುತು ಪತ್ತೆಯಾಗದ ಫಿಂಗರ್ ಪ್ರಿಂಟ್ಸ್, ಅವನು ಕೇಳಿದ 4 ಪ್ಯಾರಾಶೂಟ್ಗಳಲ್ಲಿ 2, ಅವು ಕೇಳುವ ಸೇದಿದ ಸಿಗರೆಟ್ ತುಂಡುಗಳು ಅಷ್ಟೇ. ಇಲ್ಲಿಂದ ಶುರುವಾಗಿದ್ದು FBI ಇತಿಹಾಸದಲ್ಲಿ ಅತಿ ದೀರ್ಘಕಾಲ ನಡೆದ ಮತ್ತು ಅತ್ಯಂತ ನಿರಾಶಾದಾಯಕ ತನಿಖೆಗಳಲ್ಲಿ ಒಂದು. ಈ ತನಿಖೆ ಬರೋಬ್ಬರಿ 45 ವರ್ಷ ನಡೆಯಿತು. ಆದರೆ 2016ರಲ್ಲಿ ಯಾವುದೇ ಸುಳಿವು ಸಿಗದೆ ಈ ಕೇಸ್ನ ಕ್ಲೋಸ್ ಮಾಡಲಾಯಿತು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಹೈಜಾಕರ್ ತನ್ನನ್ನ ಡ್ಯಾನ್ ಕೂಪರ್ ಅಂತ ಹೇಳ್ಕೊಂಡಿದ್ದ. ಆದರೆ ಒಬ್ಬ ರಿಪೋರ್ಟರ್ ಮಾಡಿದ ಚಿಕ್ಕ ತಪ್ಪಿನಿಂದ ಅವನ ಹೆಸರು DB ಕೂಪರ್ ಅಂತ ಇಡೀ ಜಗತ್ತಿಗೆ ಫೇಮಸ್ ಆಯಿತು. ನಿಜವಾಗ್ಲೂ ಆಶ್ಚರ್ಯ ಅಂದ್ರೆ ಆ ಆರಂಭಿಕ ತಪ್ಪು ಹೇಗೆ ಶಾಶ್ವತವಾಗಿ ಉಳಿದುಕೊಳ್ತು ಅನ್ನೋದು. ಇದನ್ನ ಆಂಕರಿಂಗ್ ಬಯಾಸ್ ಅಂತ ಕರೀತಾರೆ. ಅಂದ್ರೆ ಮನುಷ್ಯರು ಯಾವುದೇ ನಿರ್ಧಾರ ತಗೋಬೇಕಾದ್ರೆ ಮೊದಲು ಸಿಕ್ಕ ಮಾಹಿತಿಯ ಮೇಲೆಯೇ ಹೆಚ್ಚು ಅವಲಂಬಿತರಾಗ್ತಾರೆ. ಸರಿ, ತನಿಖೆ ಶುರುವಾದಾಗ ಇನ್ವೆಸ್ಟಿಗೇಟರ್ಗಳ ತಲೆಯಲ್ಲಿ ಬಂದ ಮೊದಲನೇ ಮತ್ತು ಅತೀ ದೊಡ್ಡ ಪ್ರಶ್ನೆ ಅಂದ್ರೆ, ಅಂಥ ಒಂದು ಜಿಗಿತದ ನಂತರ ಯಾರಾದ್ರೂ ಬದುಕೋಕ್ ಸಾಧ್ಯನಾ? ಯೋಚನೆ ಮಾಡಿ. ಒಂದು ಕಡೆ ಗಂಟೆಗೆ 320 ಕಿಲೋಮೀಟರ್ ವೇಗ, ಕತ್ತಲು, ಮೈಕೊರೆಯೋ ಚಳಿ, ಅದೂ ಬರೀ ಒಂದು ಬಿಸ್ನೆಸ್ ಸೂಟ್ನಲ್ಲಿ. ಆದ್ರೆ ಇನ್ನೊಂದು ಕಡೆ ನೋಡಿದ್ರೆ ಇದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೇ ರೀತಿ ಜಿಗಿದು ಬದುಕುಳಿದವರ ಉದಾಹರಣೆಗಳು ಇದ್ದು ಕನಿಷ್ಠ 5 ಜನ. ಸುಮಾರು 8 ವರ್ಷಗಳ ಕಾಲ ಈ ಕೇಸ್ನಲ್ಲಿ ಯಾವುದೇ ಮುನ್ನಡೆ ಇರಲಿಲ್ಲ. ಎಲ್ಲವೂ ತಣ್ಣಗಾಗಿತ್ತು. ಆದರೆ 1980ರಲ್ಲಿ ಪಿಕ್ನಿಕ್ಗೆ ಬಂದಿದ್ದ ಒಬ್ಬ ಹುಡುಗನಿಗೆ ಆಕಸ್ಮಿಕವಾಗಿ ಒಂದು ಸುಳಿವು ಸಿಕ್ತು. ಕೊಲಂಬಿಯಾ ನದಿಯ ದಡದಲ್ಲಿ ಮಣ್ಣಿನೊಳಗೆ ಭಾಗಶಃ ಹೂತು ಹೋಗಿದ್ದ $5,800 ಹಣ. ಹೌದು, ಇದು ಕೂಪರ್ ಪಡ್ಕೊಂಡಿದ್ದ ಹಣದ ಒಂದು ಭಾಗವೇ ಆಗಿತ್ತು. ಸ್ವಲ್ಪ ಹಣ ಸಿಕ್ಕಿದ್ರೂ ಆ ವ್ಯಕ್ತಿ ಮಾತ್ರ ಇನ್ನೂ ಒಂದು ಭೂತದ ಹಾಗೆ ಮಾಯವಾಗಿದ್ದ. ಹಾಗಾಗಿ ತನಿಖಾಧಿಕಾರಿಗಳು ಕೆಲವು ಪ್ರಮುಖ ಶಂಕಿತರ ಮೇಲೆ ತಮ್ಮ ಗಮನವನ್ನ ಕೇಂದ್ರೀಕರಿಸಬೇಕಾಯಿತು. ಅವನು ಬಿಟ್ಟುಹೋಗಿದ್ದ ಆ ಟೈಕ್ಲಿಪ್ನ ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿದಾಗ ಒಂದು ಅಚ್ಚರಿಯ ಸುಳಿವು ಸಿಕ್ತು. ಅದರಲ್ಲಿ ಶುದ್ಧ ಟೈಟಾನಿಯಂ ಮತ್ತು ಬೇರೆ ಅಪರೂಪದ ಮಿಶ್ರಲೋಹಗಳ ಕಣಗಳು ಪತ್ತೆಯಾದವು. ಇದರ ಅರ್ಥ, ಕೂಪರ್ ವೈಮಾನಿಕ ಉದ್ಯಮದಲ್ಲಿ, ಬಹುಶಃ ಬೋಯಿಂಗ್ನಂತಹ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಿರಬಹುದು ಅನ್ನೋ ಅನುಮಾನ ಶುರುವಾಯಿತು. ಶಂಕಿತರ ಪಟ್ಟಿಯಲ್ಲಿ ಅತ್ಯಂತ ಪ್ರಬಲವಾಗಿದ್ದ ಹೆಸರು ರಿಚರ್ಡ್ ಮೆಕಾಯ್. ಯಾಕಂದ್ರೆ ಕೂಪರ್ ಘಟನೆಯ ಕೆಲವೇ ತಿಂಗಳ ನಂತರ ಇವನು ಕೂಡ ಬಹುತೇಕ ಇದೇ ರೀತಿ ಒಂದು ಹೈಜಾಕ್ ಮಾಡಿದ್ದ.
ಇಬ್ಬರು ನಕಲಿ ಬಾಂಬ್, ಚೀಟಿ, ಹಿಂಬದಿಯ ಮೆಟ್ಟಿಲು ಬಳಸಿ ಜಿಗಿದಿದ್ರು. ಆದರೆ ಮೆಕಾಯ್ನ ಚೆಹರೆ ರೇಖಾಚಿತ್ರಗಳಿಗೆ ಹೊಂದಿಕೆಯಾಗಲಿಲ್ಲ. ಅಷ್ಟೇ ಅಲ್ಲ, ಕೂಪರ್ ಹೈಜಾಕ್ ಮಾಡಿದ ರಾತ್ರಿ ಅವನು ಬೇರೆ ಕಡೆ ಇದ್ದ ಅನ್ನೋದಕ್ಕೆ ಸಾಕ್ಷ್ಯವೂ ಇತ್ತು. ಮೆಕ್ಯಾಯ್ ಮತ್ತು ರಾಬರ್ಟ್ ರಾಕ್ಸ್ಟ್ರಾ ಅವರಂತಹ ಅನೇಕ ಶಂಕಿತರನ್ನ ವಿಚಾರಣೆ ನಡೆಸಿದ್ರೂ ಯಾರೊಬ್ಬರ ಮೇಲೂ ಈ ಅಪರಾಧವನ್ನ ಖಚಿತವಾಗಿ ಹೊರಿಸಲು ಸಾಧ್ಯವಾಗಲೇ ಇಲ್ಲ. ಕೊನೆಗೂ ಎಫ್ಬಿಐ ಒಬ್ಬ ವ್ಯಕ್ತಿಯ ಮೇಲೆಯೂ ಚಾರ್ಜ್ ಹಾಕುವಷ್ಟು ಸಾಕ್ಷ್ಯವನ್ನ ಸಂಗ್ರಹಿಸಲು ವಿಫಲವಾಯಿತು. ಬಹುಶಃ ಯಾವುದೇ ಖಚಿತ ಉತ್ತರ ಸಿಗದೇ ಇರೋದೇ ಇಷ್ಟು ದಶಕಗಳ ನಂತರವೂ ಈ ಕಥೆ ನಮ್ಮನ್ನ ಯಾಕಿಷ್ಟೊಂದು ಕಾಡುತ್ತೆ ಅನ್ನೋದಕ್ಕೆ ಕಾರಣ. ಇಷ್ಟೆಲ್ಲ ಗೊಂದಲ, ಭಯದ ನಡುವೆಯೂ ಫ್ಲೈಟ್ ಅಟೆಂಡೆಂಟ್ ಟೀನಾ ಮಕ್ಲೋವರ ಧೈರ್ಯ ಮತ್ತು ಸಮಯ ಪ್ರಜ್ಞೆಯನ್ನ ಎಲ್ಲರೂ ಮೆಚ್ಚಲೇಬೇಕು. ಅವರ ಸಂಯಮದಿಂದಲೇ ಆ ದಿನ ಯಾವುದೇ ಅನಾಹುತ ಆಗ್ಲಿಲ್ಲ. ಸ್ವತಃ ಸಹ ಪೈಲಟ್ ಹೇಳಿದ ಹಾಗೆ, ಅಂಥ ಒಬ್ಬ ಅಪರಾಧಿಯ ಪಕ್ಕದಲ್ಲಿ ಕೂರಲು ಅವಳಿಗಿಂತ ಉತ್ತಮ ವ್ಯಕ್ತಿ ಸಿಗಲು ಸಾಧ್ಯವೇ ಇರಲಿಲ್ಲ. ಡಿ.ಬಿ. ಕೂಪರ್ ಪ್ರಕರಣ ಅಮೆರಿಕದ ಇತಿಹಾಸದಲ್ಲೇ ಇವತ್ತಿಗೂ ಬಗೆಹರಿಯದ ಏಕೈಕ ವಿಮಾನ ಅಪಹರಣ ಪ್ರಕರಣವಾಗಿ ಉಳಿದಿದೆ. ಅವನ ಗುರುತು ಏನು, ಅವನಿಗೇನಾಯಿತು, ಅವನು ಉಳಿದ $1,94,200 ಹಣ ಎಲ್ಲಿ ಹೋಯಿತು ಎನ್ನೋದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಇದೆಲ್ಲವೂ ನಮ್ಮನ್ನ ಮತ್ತೆ ಅದೇ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. 50 ವರ್ಷಗಳಿಂದ ತನಿಖಾಧಿಕಾರಿಗಳು ಇದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಅವನು ಅಂದು ರಾತ್ರಿ ಆ ಕಾಡಿನಲ್ಲಿ ಸತ್ತು ಹೋದನೇ, ಅಥವಾ ಅವನು ಇತಿಹಾಸದಲ್ಲೇ ಪರಿಪೂರ್ಣ ಅಪರಾಧ ಎಸಗಿ ಆ ಕದ್ದ ಹಣದೊಂದಿಗೆ ಎಲ್ಲೋ ಒಂದು ಕಡೆ ಶಾಂತವಾಗಿ ಜೀವನ ನಡೆಸಿದನೆ? ಈ ರಹಸ್ಯಕ್ಕೆ ಬಹುಶಃ ಯಾವತ್ತಿಗೂ ಉತ್ತರ ಸಿಗೋದಿಲ್ಲ. ಇದೇ ರೀತಿಯ ಇನ್ನಷ್ಟು ಕುತೂಹಲಕಾರಿ ವಿಷಯಗಳ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.